ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಂದು 15 ಸೆಂಟೆನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಒಂದು ರ್ಯಾಂಡಮ್ ಸೆಂಟೆನ್ಸ್ ಅಲ್ಲ. ಈ ವಿಡಿಯೋದಲ್ಲಿ ನೋಡಿ, ಎಕ್ಸ್ಪ್ರೆಷನ್ಸ್ ಆಫ್ ಬ್ಲೇಮಿಂಗ್ ಅಂದರೆ ನಾವು ಒಬ್ಬರನ್ನ ದೂರೋದು. ಓಕೆ, ದೂರನ್ನು ಒಪ್ಕೊಳ್ಳೋದು. ಯಾರಾದರೂ ನಮಗೆ ದೂರಿದ್ರೆ, ಅಥವಾ ದೂರೋದು ಅಂತಲ್ಲ, ನಾವೇನಾದ್ರು ತಪ್ಪು ಮಾಡಿದರೆ ಅದನ್ನು ಅವ್ರು ಹೇಳಿದ್ರೆ, ಒಂದು ವೇಳೆ ನಮಗೆ ಈ ಥರ ತಪ್ಪು ಮಾಡಿದೆಯಾ ಆ ಥರ ತಪ್ಪು ಮಾಡಿದೆಯಾ ಅಂತ ಹೇಳಿದಾಗ ನಾವು ಅದನ್ನು ಒಪ್ಕೋತೀವಲ್ಲ, ಅದಕ್ಕೆ ನಾವು ಯಾವ್ಯಾವ ಥರ ಅದನ್ನು ಇಂಗ್ಲೀಷಲ್ಲಿ ಹೇಳ್ಬೋದು. ಒಂದು ದೂರೋದು ಅಂದರೆ ತಪ್ಪು ಮಾಡಿದೆಯಾ, ಅದು ಮಾಡಿದೆಯಾ, ಇದು ಮಾಡಿದೆಯಾ, ಅದು ಯಾಕೆ ಮಾಡಿದೆ, ಇದು ಯಾಕೆ ಮಾಡಿದೆ ಅಂತ ಕೇಳ್ತೀವಲ್ಲ, ಅದು ದೂರು. ಇದು ಒಪ್ಕೊಳ್ಳೋದು, ಅಕ್ಸೆಪ್ಟಿಂಗ್ ಬ್ಲೇಮಿಂಗ್. ಸೊ ಇದನ್ನು ದೂರೋದು ಹೇಗೆ, ಮತ್ತು ಯಾರಾದರೂ ನಮ್ಮನ್ನು ದೂರಿದ್ರೆ ಆ ತಪ್ಪನ್ನು ಅಥವಾ ನಾವು ತಪ್ಪು ಮಾಡಿದರೆ ಒಪ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಯಾಕೆಂದರೆ 15 ಸೆಂಟೆನ್ಸನ್ನು ಕರೆಕ್ಟಾಗಿ ಯಾವ ರೀತಿಯಲ್ಲಿ ಹೇಳೋದು ಅನ್ನೋದನ್ನು ನೀವು ಕರೆಕ್ಟಾಗಿ ಸಿಂಪಲ್ಲಾಗಿ ತಿಳ್ಕೋಬೇಕು. ಇಲ್ಲಾಂದರೆ ಮೇ ಬಿ ನೀವು ಮರ್ತು ಬಿಡ್ತೀರಾ ಅಥವಾ ನಿಮಗೆ ಸೆಂಟೆನ್ಸಸ್ ಸಿಗೋದಿಲ್ಲ. ಆಲ್ರೈಟ್, ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಆಲ್ರೈಟ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಸ್ನೇಹಿತರೆ, ಇಲ್ಲಿ ನೋಡಿ, ಫಸ್ಟ್ ಸೆಂಟೆನ್ಸ್ ಅಂದರೆ ನಾನು ಹೇಳ್ತಾ ಇರೋದು ಎಕ್ಸ್ಪ್ರೆಷನ್ಸ್ ಆಫ್ ಬ್ಲೇಮಿಂಗ್ ಅಂದರೆ ಏನು? ದೂರು ಹೇಳೋದು. ಒಬ್ಬರು ಏನಾದರೂ ತಪ್ಪು ಮಾಡಿದರೆ ಅವರಿಗೆ ನಾವು ಅದನ್ನು ಯಾಕೆ ಮಾಡಿದೆ, ಇದನ್ನು ಯಾಕೆ ಮಾಡಿದೆ, ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು ಅಂತ ಹೇಳೋದು ನಾವು ಅಲ್ವಾ. ಸೊ ಅದನ್ನು ನಾವು ಬೇರೆ ಬೇರೆ ಥರ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ನಾವು ಒಂದಷ್ಟು 7 ಥರದ ಒಬ್ಬರ ಮೇಲೆ ದೂರು ಯಾವ ಥರ ಹೇಳ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಲೈನ್ ನೋಡಿ, ಇಟ್ಸ್ ಯೋರ್ ಫಾಲ್ಟ್. ಇಟ್ ಈಸ್ ಯೋರ್ ಫಾಲ್ಟ್. ಫಾಲ್ಟ್ ಅಂದರೆ ತಪ್ಪು. ಇಟ್ ಈಸ್ ಯೋರ್ ಫಾಲ್ಟ್. ಅದು ನಿನ್ನ ತಪ್ಪದು, ನೀನು ಆ ಥರ ಮಾಡಬಾರ್ದಾಗಿತ್ತು, ಯಾಕೆ ಮಾಡಿದೆ ಅಂತ ಕೇಳೋದು. ಓಕೆ, ಇಟ್ ಈಸ್ ಯೋರ್ ಫಾಲ್ಟ್. ಅದು ನಿನ್ನ ತಪ್ಪು. ಇಟ್ಸ್ ಯೋರ್ ಫಾಲ್ಟ್, ಅದು ನಿನ್ನ ತಪ್ಪು. ಫಸ್ಟ್ ನಾವು ಇದನ್ನು ಹೇಳೋದು, ಸಾಮಾನ್ಯವಾಗಿ ಇದನ್ನು ಹೇಳೋದು, ಅದು ನಿನ್ನ ತಪ್ಪು. ಇಟ್ಸ್ ಯೋರ್ ಫಾಲ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ಯೋರ್ ಫಾಲ್ಟ್. ಫಾಲ್ಟ್ ಅಂದರೆ ತಪ್ಪು. ಓಕೆ, ಸೆಕೆಂಡ್ ಒನ್ ನೋಡೋಣ. ಇಟ್ಸ್ ಯೋರ್ ಮಿಸ್ಟೇಕ್. ಸೇಮ್, ಫಾಲ್ಟ್ ಆ್ಯಂಡ್ ಮಿಸ್ಟೇಕ್ ಎರಡೂ ಒಂದೇ. ಮಿಸ್ಟೇಕ್ ಅಂದರೂ ಇದೇನೆ, ತಪ್ಪೇ. ಫಾಲ್ಟ್ ಅಂದರೆ ತಪ್ಪು, ಎರಡೂ ಒಂದೇ. ಸೊ ಇಟ್ಸ್ ಯೋರ್ ಮಿಸ್ಟೇಕ್ ಆರ್ ಯು ಕ್ಯಾನ್ ಸೇ ಇಟ್ಸ್ ಯೋರ್ ಫಾಲ್ಟ್. ಇಟ್ಸ್ ಯೋರ್ ಫಾಲ್ಟ್ ಅಂತ ಹೇಳ್ಬೋದು. ಅದು ನಿನ್ನ ತಪ್ಪದು, ನಿನ್ನ ತಪ್ಪು, ನೀನು ಆ ಥರ ಮಾಡಬಾರ್ದಾಗಿತ್ತು. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಐ ಕಾಂಟ್ ಬಿಲೀವ್ ದಟ್ ಯು ಡಿಡ್ ಇಟ್. ಐ ಕಾಂಟ್ ಬಿಲೀವ್ ದಟ್ ಯು ಡಿಡ್ ಇಟ್. ನೋಡಿ, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ನೀನು ಇದನ್ನು ಮಾಡಿದೆ ಅಂತ. ಐ ಕಾಂಟ್ ಬಿಲೀವ್, ನಂಬಲಿಕ್ಕೆ ಆಗ್ತಾ ಇಲ್ಲ. ಐ ಕಾಂಟ್ ಅಂದರೆ ಸಾಧ್ಯ, ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ ನೀನು ಇದನ್ನು ಮಾಡಿದೆ ಅಂತ. ದ್ಯಾಟ್ ಯು ಡಿಡ್ ಇಟ್. ದ್ಯಾಟ್ ಯು ಡಿಡ್ ಇಟ್ ಅಂದರೆ ಬೇರೆ ಯಾರಾದರೂ ಮಾಡಿದರೂ ಪರವಾಗಿಲ್ಲ, ನಾನು ನಂಬ್ತಿದ್ದೆ. ಬಟ್ ಅದನ್ನು ನೀನು ಮಾಡಿದೆ ಅಂದಾಗ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನೀನು ಆ ಥರ ಮಾಡಲ್ವಲ್ಲ. ಸೊ ಒಬ್ಬರ ಮೇಲೆ ನಂಬಿಕೆ ಇಟ್ಟಾಗ ನಾವು ಈ ಸೆಂಟೆನ್ಸನ್ನು ಹೇಳ್ತೀವಿ. ಐ ಕಾಂಟ್ ಬಿಲೀವ್ ದಟ್ ಯು ಡಿಡ್ ಇಟ್. ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ನೀನು ಅದನ್ನು ಮಾಡಿದ್ಯಾ ಅಂತ. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ದಿಸ್ ಆರ್ ವೆರಿ ಸಿಂಪಲ್ ಸೆಂಟೆನ್ಸಸ್ ಸ್ನೇಹಿತರೆ. ಡೈಲಿ ಯೂಸೇಜಲ್ಲಿ ನಾವು ಇದನ್ನು ಬಳಸಬೇಕಾಗಿರುವಂಥದ್ದೇ. ಓಕೆ, ಹೌ ಕುಡ್ ಯು ಡೂ ಸಚ್ ಅ ಥಿಂಗ್? ಹೌ ಕುಡ್ ಯು, ಸೊ ಇಟ್ಸ್ ಅ ಕ್ವೆಶ್ಚನ್. ಹೌ ಕುಡ್ ಯು ಡೂ ಸಚ್ ಅ ಥಿಂಗ್? ಸಚ್ ಅ ಥಿಂಗ್, ಇಲ್ಲಿ ನೋಡಿ, ಸಚ್ ಅ ಥಿಂಗ್. ಹೌ ಕುಡ್ ಯು ಡೂ ಸಚ್ ಅ ಥಿಂಗ್ ಅಂದರೆ ನೀನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇಂತಹ ವಿಷಯವನ್ನು ನೀನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸಚ್ ಅ ಥಿಂಗ್ ಅಂದರೆ ಈ ಥರ ವಿಷಯ ಅಂತ. ಹೌ ಕುಡ್ ಯು ಡೂ ಅಂದರೆ ಇದನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ನೀನು ಇಂತಹ ವಿಷಯಗಳನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ಈ ಥರ ಮಾಡಲ್ವಲ್ಲ ನೀನು ಅಂತ. ರೈಟ್, ಇನ್ನೊಂದು, ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಇದು ಪ್ರಶ್ನೆನೇ. ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ನಿನಗೇನಾದರೂ ತಲೆಗೆಲ್ಲ ಕೆಟ್ಟಿದೆಯಾ? ಈ ಥರ ವಿಷಯ ಮಾಡಿದ್ದಿಲ್ಲ, ಈ ಥರ ಕಾರ್ಯ ಮಾಡಿದೆಯಲ್ಲ ನೀನು, ಈ ಥರ ಕೆಲಸ ಮಾಡಿದೆಯಲ್ಲ ನೀನು, ಏನಾದರೂ ತಲೆಗೆಲ್ಲ ಕೆಟ್ಟಿದೆಯಾ ನಿನಗೆ? ಓಕೆ, ಲೈಕ್ ಆರ್ ಯು ಔಟ್ ಆಫ್ ಯೋರ್ ಮೈಂಡ್?
ನಿನಗೇನಾದ್ರು ತಲೆಗೆಲ್ಲ ಕೆಟ್ಟಿದೆಯಾ? ಸಿಂಪಲ್ಲಾಗಿ ಈ ಥರ ಹುಚ್ಚು ಕೆಲಸ ಮಾಡಿದೆಯಲ್ಲ ನೀನು. ಓಕೆ, ಯಾ. ಸೊ ಸಾಮಾನ್ಯವಾಗಿ ಸ್ನೇಹಿತರೆ, ಇದು ಎಲ್ಲರೂ ಬಳಸುವಂಥದ್ದೇ. ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ ನಮಗೆ ಸಿಟ್ಟು ಬರುತ್ತೆ, ಯಾರಾದರೂ ಏನೋ ಮಾಡಿರ್ತಾರೆ, ನಮಗೆ ಸಿಟ್ಟು ಬರುತ್ತೆ. ಅಂಥ ಟೈಮಲ್ಲಿ ನಾವು ಇದನ್ನು ಸಿಟ್ಟನ್ನು ಕಂಟ್ರೋಲ್ ಮಾಡಬೇಕು. ಬಟ್ ಸ್ಟಿಲ್ ಬರುವಂಥ ಮಾತುಗಳು ಈ ಥರ ಬರ್ತವೆ ಅನ್ನೋದು ಇಂಗ್ಲೀಷಲ್ಲಿ ಈ ಥರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಆರ್ ಯು ಮ್ಯಾಡ್ ಅಂತಲೂ ಕೇಳ್ಬೋದು. ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಆರ್ ಯು ಮ್ಯಾಡ್? ನಿನಗೇನಾದ್ರು ಹುಚ್ಚಿ ಹಿಡಿದಿದೆಯಾ? ರೈಟ್. ನೆಕ್ಸ್ಟ್, ಇದು ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸಿ, ವಾಟ್ ಆನ್ ಅರ್ತ್ ವರ್ ಯು ಥಿಂಕಿಂಗ್? ಪ್ರಶ್ನೆನೇ, ವಾಟ್ ಆನ್ ಅರ್ತ್ ವರ್ ಯು, ವಾಟ್ ಆನ್ ಅರ್ತ್ ವರ್ ಯು ಥಿಂಕಿಂಗ್? ಈ ವಾಟ್ ಆನ್ ಅರ್ತ್ ಅಂತ ಇಟ್ಸ್ ಎ, ಈ ವಾಟ್ ಆನ್ ಅರ್ತ್ ಅಂತಿದೆಯಲ್ಲ, ಅದು ಸಾಮಾನ್ಯವಾಗಿ ಬಳಸ್ತಾರೆ. ಎಲ್ಲಿ ಅಂದರೆ ವಾಟ್ ಆನ್ ಅರ್ತ್ನೇ ಒಂದಕ್ಕೆ ಮಾತ್ರ ಅಲ್ಲ, ತುಂಬ ಕಡೆ ಬಳಸ್ತಾರೆ. ಸೊ ವಾಟ್ ಆನ್ ಅರ್ತ್ ವರ್ ಯು ಥಿಂಕಿಂಗ್ ಅಂದರೆ ಈ ಭೂಮಿ ಮೇಲೆ ನೀನು ಏನಂತ ಯೋಚನೆ ಮಾಡ್ತಾ ಇದ್ದೆ ಅಂತ. ಅಂದರೆ ನೀನು ಏನು ಯೋಚನೆ ಮಾಡ್ತಾ ಇದ್ದೆ ಭೂಮಿ ಮೇಲೆ ಅಂತ ಬರುತ್ತೆ. ಸೊ ಇಂಗ್ಲೀಷಲ್ಲಿ ಅದು ಭೂಮಿ ಮೇಲೆ, ಕನ್ನಡದಲ್ಲಿ ಭೂಮಿ ಮೇಲೆ ಅಂತ ನಾವು ಯೂಸ್ ಮಾಡೋದಿಲ್ಲ. ಬಟ್ ವಾಟ್ ಆನ್ ಅರ್ತ್ ವರ್ ಯು ಥಿಂಕಿಂಗ್, ಏನು ಯೋಚನೆ ಮಾಡ್ತಾ ಇದ್ದೆ ನೀನು. ಆಮೇಲೆ ವಾಟ್ ಅಂತ ಬಳಸಿ ಆಮೇಲೆ ವೇರ್ ಆನ್ ಅರ್ತ್, ವೇರ್ ಆನ್ ಅರ್ತ್ ಅಂತಲೂ ಹೇಳ್ತಾರೆ, ಅಥವಾ ಹೂ ಆನ್ ಅರ್ತ್ ಅಂದರೆ ಈ ಪ್ರಪಂಚದಲ್ಲಿ ಅಂತ ಬರುತ್ತೆ ಅದು. ವಾಟ್ ಆನ್ ಅರ್ತ್ ಏನೋ ಅಂತ ಹೇಳ್ಬೋದು, ಅಥವಾ ವೇರ್ ಆನ್ ಅರ್ತ್ ಪ್ರಪಂಚದಲ್ಲಿ ಎಲ್ಲದು ನಡೆಯುತ್ತೆ, ಅಥವಾ ಹೂ ಆನ್ ಅರ್ತ್ ಪ್ರಪಂಚದಲ್ಲಿ ಅದನ್ನು ಯಾರು ಮಾಡ್ತಾರೆ. ಹೂ ಆನ್ ಅರ್ತ್ ಡಸ್ ದ್ಯಾಟ್, ಅದನ್ನು ಯಾರು ಪ್ರಪಂಚದಲ್ಲಿ ಮಾಡ್ತಾರೆ. ಸೊ ವಾಟ್ ಆನ್ ಅರ್ತ್, ಹೂ ಆನ್ ಅರ್ತ್, ವೇರ್ ಆನ್ ಅರ್ತ್, ಈ ಮೂರನ್ನು ಎಕ್ಸ್ಪ್ರೆಷನ್ ಅಂತ ನಾವು ಬಳಸ್ತೀವಿ. ಓಕೆ, ವಾಟ್ ಆನ್ ಅರ್ತ್ ವರ್ ಯು ಥಿಂಕಿಂಗ್, ಪ್ರಪಂಚದಲ್ಲಿ ನೀನು ಏನಂತ ಅಂದ್ಕೊಂಡಿದ್ದೀಯಾ, ನಿನ್ನನ್ನು ನೀನು ಏನಂತ ಅಂದ್ಕೊಂಡಿದ್ದೀಯಾ ಅಂತ. ಓಕೆ, ನೆಕ್ಸ್ಟ್ ಲೆಟ್ಸ್ ಸಿ. ಐ ಥಿಂಕ್ ಯು ಆರ್ ದ ಒನ್ ಟು ಬ್ಲೇಮ್. ದ ಒನ್ ಟು ಬ್ಲೇಮ್ ಅಂದರೆ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನಾವು ಆರೋಪ ಹೊರಿಸ್ಲಿಕ್ಕಾಗಲ್ಲ. ನೀನು ಮಾಡಿರೋ ತಪ್ಪು, ಅದನ್ನು ನಿನ್ನ ಮೇಲೆ ಅಪವಾದನ ಹೊರಿಸಬೇಕು, ಅಥವಾ ನೀನೇ ತಪ್ಪು ಮಾಡಿದ್ದು ಅಂತ ನೀನು ಒಪ್ಕೋಬೇಕು ಅಂತ ನಾವು ಹೇಳೋದು. ಓಕೆ, ಐ ಥಿಂಕ್ ಯು ಆರ್ ದ ಒನ್ ಟು ಬ್ಲೇಮ್. ಒನ್ ಟು ಬ್ಲೇಮ್ ಅಂದರೆ ನಾವು ಬ್ಲೇಮ್ ಮಾಡಲಿಕ್ಕೆ, ನಾವು ಅಕ್ಯೂಸ್ ಮಾಡಲಿಕ್ಕೆ, ಅಂದರೆ ನಾವು ಆರೋಪನ ಹೊರಿಸಲಿಕ್ಕೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ಯಾಕೆಂದರೆ ಅದನ್ನು ನೀನೇ ಮಾಡಿದ್ಯಾ ಅನ್ನೋ ಒಂದು ಅರ್ಥ ಕೊಡುತ್ತದು. ಓಕೆ, ಐ ಥಿಂಕ್ ಯು ಆರ್ ದ ಒನ್ ಟು ಬ್ಲೇಮ್. ಸೊ ತಪ್ಪನ್ನು ನಾವು ಮಾಡಿರ್ತೀವಿ, ಅದನ್ನು ನಾವು ಒಪ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಅದರ ಪರಿಣಾಮ ನಾವು ಎದುರಿಸಬೇಕಾಗುತ್ತೆ ಅಲ್ವಾ. ಸೊ ಲೆಟ್ಸ್ accept our mistakes, faults, whatever. ನಾವೇನು ಮಾಡಿರ್ತೀವಿ ಅದನ್ನು ಒಪ್ಕೊಳ್ಳೋಣ. ಸೊ accepting blaming ಅಂದರೆ ಯಾರಾದರೂ ನಿಮಗೆ ಆರೋಪ ಹೊರಿಸಿದ್ರೆ ತಪ್ಪಿಲ್ಲದಿದ್ರೂ ಒಪ್ಕೋಬೇಡಿ, ತಪ್ಪಿದ್ದಾಗ ಮಾತ್ರ ಅಲ್ವಾ. ಸೊ ಒಂದು ವೇಳೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಆವಾಗ ನಾವೇನು ಹೇಳ್ಬೋದು, ಐ ಆಮ್ ಸಾರಿ. ಇದು ಎಲ್ಲರಿಗೂ ಗೊತ್ತು, ದಿಸ್ ವೆರಿ ಕಾಮನ್. ಜನರಲ್ ಆಗಿ ಎಲ್ಲರೂ ಇದನ್ನೇ ಹೇಳೋದು, ಐ ಆಮ್ ಸಾರಿ. ಎಲ್ಲರೂ ಹೇಳಲ್ಲ, ಬಟ್ ಸಮ್ ಆಫ್ ದೆಮ್, ರೈಟ್. ಐ ಆಮ್ ಸಾರಿ, ಇಟ್ಸ್ ಮೈ ಫಾಲ್ಟ್. ಐ ಆಮ್ ಸಾರಿ, ಇಟ್ಸ್ ಮೈ ಫಾಲ್ಟ್. ಸೊ ಯಾ, ಕ್ಷಮಿಸಿ, ಅದು ನನ್ನದೇ ತಪ್ಪು ಅಂತ, ಅದು ಕಾಮನ್. ಐ ಆಮ್ ಸಾರಿ ಫಾರ್ ದ ಥಿಂಗ್ಸ್ ಐವ್ ಡನ್. ಐ ಆಮ್ ಸಾರಿ ಫಾರ್ ದ ಥಿಂಗ್ಸ್ ಐವ್ ಡನ್ ಅಂದರೆ ನಾನು ಮಾಡಿದ ತಪ್ಪುಗಳಿಗೆ, ಅಥವಾ ನಾನು ಮಾಡಿದ ವಿಷಯಕ್ಕೆ, ನಾನು ಮಾಡಿದ ಏನಾದರೂ ಮಾಡಿರ್ತೀನಲ್ಲ ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ ಫಾರ್ ದ ಥಿಂಗ್ಸ್ ಐವ್ ಡನ್. ಐ ಹ್ಯಾವ್ ಡನ್, ಹ್ಯಾವ್ ಬಂದು ಕಾಂಟ್ರಾಕ್ಟ್ ಆಗಿದೆ ಅಲ್ಲಿ, ಐವ್ ಡನ್. ಇಲ್ಲಿ ನೋಡಿ, ಐ ಹ್ಯಾವ್ ಡನ್ ಇದು apostrophe we. Okay, I've done. I'm sorry for the things I've done. ನಾನು ಮಾಡಿದ ವಿಷಯಗಳಿಗೆ ನಾನು ಕ್ಷಮೆ ಯಾಚಿಸ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಐ ಆಮ್ ರಿಯಲಿ ಸಾರಿ, ಐ ಡಿಡಂಟ್ ಮೀನ್ ಟು. ಐ ಆಮ್ ರಿಯಲಿ ಸಾರಿ, ಐ ಡಿಡಂಟ್ ಮೀನ್ ಟು. ಇಲ್ಲಿ ಟು ಕೊನೆಯಲ್ಲಿ ಎಂಡ್ ಆಗಿದೆ, ಡಿಡಂಟ್ ಮೀನ್ ಟು ಅಷ್ಟೇ ಸೆಂಟೆನ್ಸ್ ಅದು. ಐ ಡಿಡಂಟ್ ಮೀನ್ ಟು ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ. ಐ ಆಮ್ ಸಾರಿ, ಐ ಡಿಡಂಟ್ ಮೀನ್ ಟು ಡೂ ದ್ಯಾಟ್ ಅಂತ ಹೇಳ್ಬೋದು. ಆರ್ ಐ ಆಮ್ ಸಾರಿ, ಐ ಡಿಡಂಟ್ ಮೀನ್ ಟು ಹರ್ಟ್ ಯು. ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ಮಾಡಲಿಲ್ಲ. ಆ ಟು ಆದಮೇಲೆ ಇನ್ಕಂಪ್ಲೀಟ್ ಆಗಿರುತ್ತೆ ಅದು. ಸೊ ಟೂಗೆ ನಾವು ಫುಲ್ ಸ್ಟಾಪ್ ಹಾಕ್ಬೋದು. ಐ ಡಿಡಂಟ್ ಮೀನ್ ಟು ಹರ್ಟ್ ಯು, ಆರ್ ಐ ಡಿಡಂಟ್ ಮೀನ್ ಟು ಗೋ ದ್ಯಾಟ್, ಆರ್ ಐ ಡಿಡಂಟ್ ಮೀನ್ ಟು ಡೂ ದ್ಯಾಟ್. ಆ ಥರದ್ದು ಹೇಳೋದು. ಇಟ್ಸ್ ನಾಟ್ ನೆಸಸರಿ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಓವರ್ ದಟ್. ಓಕೆ, ನೆಕ್ಸ್ಟ್, ಸಾರಿ ಫಾರ್ ಮೈ ಫಾಲ್ಟ್. ಓಕೆ, ಸಾರಿ ಫಾರ್ ಮೈ ಫಾಲ್ಟ್, ನನ್ನ ತಪ್ಪಿಗೆ ನಾನು ಸಾರಿ ಕೇಳ್ತೀನಿ ಅಂತ. ಸಾರಿ ಫಾರ್ ಮೈ ಫಾಲ್ಟ್. ಓಕೆ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಐ ಆಮ್ ಸಾರಿ. ಅದು ನನ್ನ ಜವಾಬ್ದಾರಿ, ಒಪ್ಕೊಳ್ತೀನಿ ನಾನು ಅದೇ ಅಂತ, ನನ್ನ ಜವಾಬ್ದಾರಿ, ಐ ಆಮ್ ಸಾರಿ, ಕ್ಷಮಿಸಿ ನನ್ನ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಐ ಆಮ್ ಸಾರಿ. ನೌ ಯು ಆರ್ ರೈಟ್, ಇಟ್ಸ್ ಮೈ ಫಾಲ್ಟ್. ನೀನು ಹೇಳಿದ ಸರಿ, ಅದು ನನ್ನ ತಪ್ಪೆ. ಓಕೆ, ಸೊ ಎಕ್ಸ್ಪ್ರೆಷನ್ ಅಂತ ನಾವು ಏನಕ್ಕೆ ಹೇಳ್ತೀವಿ, ಇದು ಸೆಂಟೆನ್ಸ್ ಮೂಲಕ ಹೇಳಬೇಕಾದ್ರೆ, ಅಂದರೆ ಎಕ್ಸ್ಪ್ರೆಷನ್ ಅಂತ ಇಂಗ್ಲೀಷಲ್ಲಿ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ವ್ಯಕ್ತಪಡಿಸುವುದು. ಓಕೆ, ಎಕ್ಸ್ಪ್ರೆಷನ್ ಮುಖದಲ್ಲೇ ಬರಬೇಕು ಅಂತಿಲ್ಲ. ದ ವೇ ಟು
ಟು ಸೇ ಇನ್ ಡಿಫ್ರೆಂಟ್ ವೇಸ್. ಒಂದೇ ವಿಷಯನ ವಿಧ ವಿಧ ಥರದಲ್ಲಿ ನಾವು ಹೇಳ್ಬೋದು ಅಲ್ವಾ. ಐ ಆಮ್ ಸಾರಿ, ಇಟ್ಸ್ ಮೈ ಫಾಲ್ಟ್ ಅಂದ್ರೆ ಮುಗೀತು. ಬಟ್ ಇವೆಲ್ಲ ಹೇಗೆ ಅಂದರೆ ಎಲ್ಲ ಟೈಮಲ್ಲಿ ಅದನ್ನೇ ಹೇಳ್ತೀವ? ಇಲ್ಲ, ಒಂದು ವಿಷಯನ ಬೇರೆ ಬೇರೆ ರೀತಿಯಲ್ಲಿ. ಈಗ ನೋಡಿ, ಇಲ್ಲೇ ಇದೆ ನೋಡಿ, ಐ ಆಮ್ ಸಾರಿ ಫಾರ್ ದ ಥಿಂಗ್ಸ್ ಐ ಹ್ಯಾವ್ ಡನ್. ಓಕೆ, ಸೊ ನಾನು ಮಾಡಿದ ವಿಷಯಗಳಿಗೆ ನಾನು ತಪ್ಪು ಒಪ್ಕೊಳ್ತೀನಿ ಅಂತ. ಐ ಆಮ್ ರಿಯಲಿ ಸಾರಿ, ಐ ಡಿಡಂಟ್ ಮೀನ್ ಟು. ಆ್ಯಕ್ಚುಲಿ ತುಂಬ ಸಾರಿ, ನಾನು ಆ್ಯಕ್ಚುಲಿ ಆ ಥರ ಮಾಡಬೇಕು ಅಂತ ಇರಲಿಲ್ಲ, ಆ ಉದ್ದೇಶ ನನಗಿರಲಿಲ್ಲ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬೇರೆ ಬೇರೆ ಥರದಲ್ಲಿ ನಾವು ಹೇಳ್ತೀವಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿ ಅದು, ನಾನೇ ತಪ್ಪು ಮಾಡಿದ್ದು ಹಾಗೆ ಹೀಗೆ ಅಂತ ಒಪ್ಕೋತೀವಿ. ಒಂದೇ ಸಲ ಸಾರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದಿಲ್ಲ. ಸೊ ದ್ಯಾಟ್ಸ್ ಹೌ ಯು ಲರ್ನ್ ಇಂಗ್ಲೀಷ್. ಓಕೆ, ಬೇರೆ ಬೇರೆ ಥರದ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಸೆಂಟೆನ್ಸನ್ನು ಕಲಿತಾಗ ನಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ನಮ್ಮ ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಇಂಪ್ರೂವ್ ಆಗುತ್ತೆ. ಎಕ್ಸ್ಪ್ರೆಷನ್ ಅಂದರೆ ಲೈಕ್ ನಾವು ವ್ಯಕ್ತಪಡಿಸುವ ರೀತಿ ಬೇಗ ನಮಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗುತ್ತೆ ತುಂಬ ವಿಷಯಗಳು ಗೊತ್ತಿದ್ದರೆ. ಓಕೆ, ಒಂದು ವಿಷಯನ ಬೇರೆ ಬೇರೆ ಥರದಲ್ಲಿ ಹೇಳೋಕ್ಕೆ ಗೊತ್ತಾದಾಗ ನಮಗೆ ಬೇಗ ನೆನಪಿಗೆ ಬರ್ತವೆ ಸೆಂಟೆನ್ಸ್ಗಳು. ಆಮೇಲೆ ನಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ. ಓಕೆ, ಲೆಟ್ ಮಿ ರೀಡ್ ದಿಸ್ ಒನ್ಸ್ ಅಗೇನ್. ಇಟ್ಸ್ ಯೋರ್ ಫಾಲ್ಟ್. ಇವೆಲ್ಲ ಒಂದೇನೇ ಇರೋದು, ನಿನ್ನ ತಪ್ಪು ಅಂತಲೇ ಇರೋದು ಅಷ್ಟೇ. ಓಕೆ, ಇಟ್ಸ್ ಯೋರ್ ಫಾಲ್ಟ್, ಇಟ್ಸ್ ಯೋರ್ ಮಿಸ್ಟೇಕ್, ಐ ಕಾಂಟ್ ಬಿಲೀವ್ ದಟ್ ಯು ಡಿಡ್ ಇಟ್, ಹೌ ಕುಡ್ ಯು ಡೂ ದ್ಯಾಟ್, ಆರ್ ಹೌ ಕುಡ್ ಯು ಡೂ ಸಚ್ ಅ ಥಿಂಗ್. ನೀವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅದು? ಐ ಯು ಔಟ್ ಆಫ್ ಯುವರ್ ಮೈಂಡ್, ಹುಚ್ಚಿಡ್ದಿದೆಯಾ ನಿನಗೆ? ಐ ಯು ಮ್ಯಾಡ್ ಅಂತಲೂ ಕೇಳ್ತಾರೆ. ವಾಟ್ ಆನ್ ಅರ್ತ್ ವೈ ಯು ಥಿಂಕಿಂಗ್? ವಾಟ್ ಆನ್ ಅರ್ತ್ ನಾನು ಹೇಳಿದ್ನಲ್ಲ, ವಾಟ್ ಆನ್ ಅರ್ತ್ ಇಸ್ ಅ ವೆರಿ ಗುಡ್ ಎಕ್ಸ್ಪ್ರೆಷನ್. ವಾಟ್ ಆನ್ ಅರ್ತ್ ಆರ್ ವೇರ್ ಆನ್ ಅರ್ತ್, ಹೂ ಆನ್ ಅರ್ತ್ ಡಸ್ ದ್ಯಾಟ್. ಯಾರು ಪ್ರಪಂಚದಲ್ಲಿ ಯಾರು ಆ ಥರ ಮಾಡ್ತಾರೆ ಅಂದರೆ ತಪ್ಪು ಅಂತಲ್ಲ, ಬೇರೆ ಏನಾದರೂ ಒಂದು ದಡ್ಡತನದ ಏನಾದರೂ ಒಂದು ವಿಷಯ ಮಾಡಿದ್ರೆ, ಅಲ್ಲ ನೀನು ಹೋಗಿ ಹೋಗಿ ಅದನ್ನು ಮಾಡಿದೆಯಲ್ಲ, ಪ್ರಪಂಚದಲ್ಲಿ ಯಾರು ಆ ಥರ ಮಾಡ್ತಾರೆ ಅನ್ನೋ ಕೇಳಬೇಕಾದ್ರೆ, ಸೊ ಹೂ ಆನ್ ಅರ್ತ್ ಡಸ್ ದ್ಯಾಟ್, ವೈ ಡಿಡ್ ಯು ಡೂ ದ್ಯಾಟ್, ದ್ಯಾಟ್ ಈಸ್ ಸೋ ಇನ್ಸೇನ್ ಅಂತ ಹೇಳ್ಬೋದು. ಓಕೆ, ಹೂ ಆನ್ ಅರ್ತ್ ಡಸ್ ದ್ಯಾಟ್. ಓಕೆ, ಸೊ ಇನ್ನೊಂದು, ಫೋನ್ ಮಾಡಿ ಮಾಡಿ ಸುಸ್ತಾಗಿರುತ್ತೆ ಒಬ್ಬರಿಗೆ, ಅವ್ರು ಸಿಗ್ತಾ ಇರಲ್ಲ ಲೈನಿಗೆ, ದೆನ್ ಕಡೆಗೂ ಸಿಕ್ಕಿದಾಗ ದೆನ್ ಯು ಕ್ಯಾನ್ ಸೇ ವೇರ್ ಆನ್ ಅರ್ತ್ ಆರ್ ಯು, ಐ ಹ್ಯಾವ್ ಕಾಲ್ಡ್ ಯು ಸೋ ಮೆನಿ ಟೈಮ್ಸ್, ಯು ಆರ್ ನಾಟ್ ರಿಸೀವಿಂಗ್ ದ ಕಾಲ್ಸ್, ವೇರ್ ಆನ್ ಅರ್ತ್ ಆರ್ ಯು. ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಇದೆಯಾ ನೀನು ಅಂತ. ಸೊ ವೇರ್ ಆನ್ ಅರ್ತ್, ವಾಟ್ ಆನ್ ಅರ್ತ್ ಇಸ್ ವೆರಿ ಗುಡ್ ಎಕ್ಸ್ಪ್ರೆಷನ್ ಟು ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್ ಇನ್ ಡಿಫ್ರೆಂಟ್ ಸಿಚುವೇಷನ್ಸ್. ಓಕೆ, ಸೊ ಐ ಥಿಂಕ್ ಯು ಆರ್ ದ ಒನ್ ಟು ಬ್ಲೇಮ್. ಐ ಥಿಂಕ್ ಯು ಆರ್ ದ ಒನ್ ಟು ಬ್ಲೇಮ್. ನನಗನ್ಸುತ್ತೆ ನಿನ್ನನ್ನೇ ದೂರಬೇಕು ಅಂತ. ಐ ಆಮ್ ಸಾರಿ, ಇಟ್ಸ್ ಮೈ ಫಾಲ್ಟ್, ಐ ಆಮ್ ಸಾರಿ ಫಾರ್ ದ ಥಿಂಗ್ಸ್ ಐ ಹ್ಯಾವ್ ಡನ್, ಐ ಆಮ್ ರಿಯಲಿ ಸಾರಿ, ಐ ಡಿಡಂಟ್ ಮೀನ್ ಟು. ದಟ್ಸ್ ಅ ವೆರಿ ಗುಡ್ ಎಕ್ಸ್ಪ್ರೆಷನ್ ಬೈ ದ ವೇ. Sorry for my fault, it's my responsibility, I'm sorry, you're right, it's my fault. So these are very good expressions to express yourself, to blame someone or to accept someone's blame. Okay ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸೆಂಟೆನ್ಸಸ್ಸನ್ನು, ಇನ್ನಷ್ಟು ಸ್ವಾರಸ್ಯಕರವಾಗಿರುವಂಥ ಸೆಂಟೆನ್ಸಸ್ಸನ್ನು ನಾನು ತೊಗೊಂಡ್ಬರ್ತೀನಿ ನಿಮಗೋಸ್ಕರ. ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಸೆಕ್ಷನ್. Bye bye, take care, keep watching my videos until my next video uploads. Bye bye, take care.